ಮಾಡಿ ಆಯ್ತಲ್ವಾ? ನಾನು ಕನ್ಫ್ಯೂಸ್. ಇಲ್ಲಕ್ಕ ನೀವು ಇದು ಲೈನ್ ತೊಗೊಂಡ್ರಲ್ಲ, ನನಗೆ ಅದೇ ಹೇಳ್ತಾ ಇದ್ದೀನಿ. ಇಲ್ಲಿಗೆ ತೊಗೊಂಡಿದ್ರಾ ಇಲ್ಲ? ಯಾವ ರೈಟ್ ಕೆಳಗಡೆ ಮೇಲಿಂದ ತಗೊಬೇಕು? 3.5 ಮೇಲಕ್ಕಲ್ಲಪ್ಪ, ಕೆಳಗಡೆ. 3.5 ಕೆಳಗಡೆ ಕೆಳಗಡೆ ಇಲ್ಲ. ನಾವಿಲ್ಲಿ ಏನು ಸೆಂಟರ್ ಪಾಯಿಂಟ್ ಹಾಕಿರ್ತೀವಿ, ಇಲ್ಲಿ ಬರಬೇಕು. ಮೇಲಿಂದ ತಗೊಂಡು ಮೇಲಿಂದ ಇಲ್ಲಿ ನೋಡಿ, ಮೀಟರ್ ತಗೊಂಡು ಈ ಲೈನ್ ಇದೇನೋ ಸರಿ ಇಲ್ಲ ಇದು ಸ್ಕೇಲ್. ಇದು ನಮ್ದು ಚೆನ್ನಾಗಿದೆ, ಇದು ಉಡ್ಡದು ಇದು ಇದೆಲ್ಲಿ ಇದೆ ಈ ಥರದ್ದು ನಮ್ಮದು ಶಶಿ? ಇಲ್ಲಿದೆ ಅಲ್ಲ? ಒಂದು 4 ಇದೆ. ಯಾಕೆ ಅದು 4 ಈ ಮಾರ್ಕಿಗೆ ಮಾಡಿ, ಇಲ್ಲಿ ಅರ್ಧಕ್ಕೆ ಮಾಡಿ ಇಷ್ಟಕ್ಕೆ. ಮತ್ತು ಇದನ್ನು ಹಿಂಗೆ ಹಾಕ್ಬೇಕು. ಹಾಕಿ ಸ್ವಲ್ಪ ಮಾರ್ಕ್ ಕಾಣಿಸೋ ಥರ. ಇವಾಗ ಮತ್ತೆ ಇಲ್ಲಿ 1/2 ಇಂಚ್ ಹಾಕಿದ್ದೀರಲ್ಲ, ಇನ್ನೊಂದು ಶೇಪ್ ಕೊಡಿ. ಇಲ್ಲಿ ಏನಕ್ಕೆ ಇಲ್ಲಿ ಇದೇನಕ್ಕೆ ಮಾರ್ಕ್ ಮಾಡಿಸಿದ್ದೀನಿ ಅಂದರೆ, ಇನ್ನೊಂದು ಶೇಪ್ ಇಲ್ಲಿಂದ ಕೊಡಬೇಕಂತ ಮಾಡಿ. ಮತ್ತೆ ಹಿಂಗೆ ಸ್ಲೀವ್ ಸ್ಲೀವ್ ಅದು. ಇವಾಗ ಇದು ಕಟ್ ಮಾಡೋವಾಗ ಇಲ್ಲಿಗೆ ಹೋಗ್ಬಾರ್ದು. ಫಸ್ಟು ಇಲ್ಲಿಂದ ಹಿಂಗೆ ಬಂದು ಇಲ್ಲಿಂದ ಹಿಂಗೆ ಮಾಡಬೇಕು. ಮಾಡಿ ಸ್ಲೀವ್ ಇದು. ಇಲ್ಲಿ ಸ್ವಲ್ಪ ಪೀಸ್ ಕೊಡಬೇಕಾಗುತ್ತೆ. ಇಲ್ಲಿ ಕಟ್ ಮಾಡಿ. ಫುಲ್ ಬನ್ನಿ. ಇದು ಎಕ್ಸ್ಟ್ರಾ ಬಿಟ್ಟಿರೋದಲ್ವಾ ಸ್ಟಿಚ್ಚಿಂಗು. ಸಿಜರು ಟೈಟಾಗಿ ಇಟ್ಕೊಬೇಕು, ಹಂಗೆ ಇದು ಆಗಬಾರ್ದು. ಸ್ಲಿಪ್ ಆಗ್ತಿದೆಯಲ್ಲ, ಟೈಟಾಗಿ ಇಟ್ಕೊಬೇಕು ನೀವು ಕೈನ. ಇವಾಗ ಶೇಪ್ ತೆಗೀರಿ. ಇಲ್ಲೊಂದು ಸೆಂಟ್ರಿಗೆ ಒಂದು ನ್ಯಾಚು, ಇಲ್ಲೊಂದು ನ್ಯಾಚು ಫ್ರಂಟ್ ಅನ್ನೋದಕ್ಕೆ. ಕೊಡಿ. ಹಿಡೀರಿ ಇದು ವಿಡಿಯೋ. ಇದು ಇಲ್ಲಿ ಮಾಡಿದ್ರಲ್ಲ, ಇದರಲ್ಲಿ ಇದು ನೀವು ಹಿಂಗೆ ಕಟ್ ಮಾಡಿದ್ರಲ್ಲ ಶೇಪು, ಈಗ ಸ್ವಲ್ಪ ಇಲ್ಲಿಂದನೇ ಹಿಂಗೆ ತಗೊಬೇಕು. ಇನ್ನೊಂದು ಸ್ವಲ್ಪ ಎರಡು ಇಲ್ಲಿ ಮಾತ್ರ ಈ ಬಾಕ್ಸ್ ಒಳಗಡೆ ಕರೆಕ್ಟ್ ಇರಬೇಕಿದು. ಅಲ್ಲಿ ಅದಕ್ಕೆ ಅದು ಬಾಕ್ಸ್ ಹಾಕ್ಸೋದು. ನೋಡಿ ಈ ಥರ ಬರಬೇಕು. ಇಲ್ಲಿ ಮಾತ್ರ ಈಕ್ವಲ್ ಆಗಿರಬೇಕು. ಮತ್ತು ಇಲ್ಲಿಂದ ನೀವು ಶೇಪ್ ಬರಬೇಕು. ಅದಕ್ಕೆ ನಾನು ಇಲ್ಲಿ ಬಾಕ್ಸ್ ಹಾಕಿರೋದು. ಇಲ್ಲಿ ಎಲ್ಲಿಂದ ನೀವು ಶೇಪ್ ಕೊಡ್ಬೇಕು ಅನ್ನೋದು. ಇದು ನಿಮ್ಗೆ ಅರ್ಥ ಆಗಲಿ ಅಂತಲೇ ಈ ಥರ ಬಾಕ್ಸ್ ಕೊಡೋಕ್ಕೆ ಹೇಳೋದು. ಅರ್ಥ ಆಯ್ತಾ? ಹಾಕೊಂಡ್ಲ.